ವೆಲ್ಕಮ್ ಬ್ಯಾಕ್ ಟು ನಂದಿನಿ ಹರೀಶ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅವರಂತೂ ಕ್ರಿಕೆಟ್ ಇದ್ದರೆ 5 ಗಂಟೆಗೂ ಎದ್ದು ಹೋಗ್ಬಿಡ್ತಾರೆ. ಈಗ ಅವರು ಹೊರಟರು ಕ್ರಿಕೆಟಿಗೆ ಅಂತ ನಾನು ಒಳಗೆ ಬಂದೆ. ಬೆಳಗ್ಗೆ ಎದ್ದ ತಕ್ಷಣ ಯಾರ್ಯಾರಿಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಅದನ್ನು ಫಸ್ಟು ಬಿಟ್ಬಿಡಿ ಗಾಯ್ಸ್. ಅದರಿಂದ ನಿಮಗೆ ಒಳ್ಳೆಯದಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೆಲ್ದಿ ಆಗಿರೋ ಜ್ಯೂಸನ್ನ ಕುಡೀರಿ ಮಾರ್ನಿಂಗ್ ಟೈಮು. ಟೀ ಕಾಫಿ ಬದಲು ಕುಂಬಳಕಾಯಿ ಬರುತ್ತಲ್ಲ ಗೈಸ್, ಬೂದುಗುಂಬಳಕಾಯಿ ಅಂತಾರಲ್ಲ, ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ನಿಮಗೆ ಮಾರ್ನಿಂಗ್ ಟೈಮು ಶುಗರು BP ಇರೋರಿಗೆ ತುಂಬಾ ಒಳ್ಳೆಯದು ಅದು. ಆಮೇಲೆ ಸಣ್ಣನೂ ಕೂಡ ಆಗ್ಬೋದು ಅದರಿಂದ. ಈಗ 2 ಪೀಸ್ ಖರ್ಜೂರ ಹಾಕ್ಕೊಂಡು ಹಾಗೆಯೇ ಸಕ್ಕರೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ತೊಗೊಂಡು ಮಿಕ್ಸಿ ಜಾರಿಗೆ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಈಗ ಹಾಲು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಲೆಲ್ಲ ಸೇರಿಸ್ಕೊಂಡಾದ್ಮೇಲೆ ಈಗ ಮತ್ತೆ ರುಬ್ಕೋಬೇಕು. ರುಬ್ಕೊಂಡಾಯಿತು. ಈ ಥರ ಸಿಂಪಲ್ಲಾಗಿ ಏನಾದರೂ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಯಾರು ಖಾಲಿ ಹೊಟ್ಟೆಲಿ ಮಾತ್ರ ಟೀ ಕಾಫಿ ಎಲ್ಲ ಕುಡಿಯೋಕ್ಕೆ ಹೋಗಬೇಡಿ. ಸುಮ್ಮನೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಹೆಲ್ದಿಯಾಗಿರೋ ಫ್ರೂಟ್ಸ್ ಜ್ಯೂಸನ್ನ ಟ್ರೈ ಮಾಡಿ ಮನೇಲಿ ಆದಷ್ಟು. ಉರಿ ಮಾಡಿ ಹಾಲು ಕಾಯಕ್ಕಿಟ್ಟು ಸ್ವಲ್ಪ ಬ್ರಷೀಟ್ ಎಲ್ಲ ಚೇಂಜ್ ಮಾಡ್ಕೊಬಿಡೋಣ ಅಂತ ಬಂದು ಬ್ರಷೀಟ್ ಚೇಂಜ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳನ್ನ ನಾನು ಊರಲ್ಲೇ ಬಿಟ್ಟಿದ್ದೀನಿ. ಯಾಕಂದರೆ ನಾವಿಬ್ಬರು ಡ್ಯೂಟಿಗೆ ಹೋಗೋದ್ರಿಂದ ಅವಳನ್ನ ನೋಡ್ಕೊಳಕ್ಕಾಗಲ್ಲ ಅಂತ. ಇನ್ನೇನು ಅವಳಿಗೆ 3 ವರ್ಷ ಆಯಿತು, ನಾನು ಸ್ಕೂಲಿಗೆ ಸೇರಿಸಿದ್ದೀನಿ. ಇನ್ನು ಸ್ವಲ್ಪ ದಿನ ಬಂದುಬಿಡ್ತಾಳೆ. ನನಗೂ ನನ್ನ ಹಸ್ಬೆಂಡ್ಗೂ ಏನು ಟೆನ್ಷನ್ ಅಂದರೆ, ನಮ್ಮ ಅತ್ತೆ ಮಾವ ಇಷ್ಟು ದಿನ ಅವಳನ್ನ ನೋಡ್ಕೊಂಡಿದ್ದಾರೆ. ಅವಳನ್ನ ಕರ್ಕೊಬಂದಮೇಲೆ ಹೇಗಿರ್ತಾರೆ ಅನ್ನೋದೇ ನಮಗೆ ಟೆನ್ಷನ್ ಆಗಿದೆ. ಯಾಕಂದರೆ ನಮಗೆ ಬಿಟ್ಟಿರೋಕ್ಕಾಗಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ಅವ್ರು ಇಷ್ಟು ದಿನ ನೋಡ್ಕೊಬಿಟ್ಟು ಹೇಗಿರ್ತಾರೆ ಅನ್ನೋದೇ ನನಗೂ ಅವ್ರಿಗೂ ಟೆನ್ಷನ್ ಆಗಿರೋದು. ನೋಡೋಣ ಹೇಗೆ ಅಂತ ಸುಮ್ಮನಾಗಿದ್ದೀವಿ. ಈಗ ಸ್ವಲ್ಪ ರಾತ್ರಿದು ಅನ್ನ ಮಿಕ್ಕಿತ್ತು ಅಂದ್ಬಿಟ್ಟು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹಿಟ್ಟನ್ನ ಕಲಸಿ ಇಟ್ಕೋತಾ ಇದ್ದೀನಿ. ಹಾಗೆ ರೊಟ್ಟಿಗೆ ನೆಂಚೋಕ್ಕೆ ಚಟ್ನಿ ಬೇಕಲ್ವಾ, ಚಟ್ನಿ ಮಾಡ್ಕೊಳ್ಳೋಣ ಅಂತ ಬಂದೆ. ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಈಗ 2 ಉಂಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನನಗಂತೂ ರೊಟ್ಟಿಗೆ ಈ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಖಾರವಾಗಿ. ಈಗ ಜೀರಿಗೆ ಹಾಕೋತಾ ಇದ್ದೀನಿ ನಾನು. ಜೀರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಕೋಬೇಕು. ರುಬ್ಕೊಂಡಾಯಿತು. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕುದಿಬೇಕು. ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಈಗ ಕುದೀತಾ ಇದೆ, ರೆಡಿಯಾಗಿದೆ. ಇದು ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ. ರೊಟ್ಟಿ ಎಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಅತ್ತೆ ಮಾಡೋದನ್ನ ನೋಡಿ ನಾನು ಮದುವೆ ಆದಮೇಲೆ ಕಲ್ತ್ಕೊಂಡಿದ್ದು. ನನಗೆ ಮದುವೆ ಮುಂಚೆ ಅಡುಗೆನೇ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಬಿಡಿ ಗಾಯ್ಸ್. ನಾನಂತೂ ಯೂಟ್ಯೂಬಲ್ಲೆಲ್ಲ ನೋಡಿ ಅಡುಗೆ ಮಾಡ್ತಿದ್ದೆ. ಈಗ ಸ್ವಲ್ಪ ಅಡುಗೆ ಮಾಡೋದನ್ನೆಲ್ಲ ಕಲ್ತ್ಕೊಂಡಿದ್ದೀನಿ. ನಮ್ಮ ಅತ್ತೆ ಎಷ್ಟು ಈಸಿಯಾಗಿ ರೊಟ್ಟಿ ಹಾಕ್ತಾರೆ ಗೊತ್ತಾ. ನನಗಂತೂ ಬಿಡಲ್ಲ, ಅದು ಭಾಗ ಬಿಟ್ಕೊಳ್ಳುತ್ತೆ. ನಾನು ಸ್ವಲ್ಪ ನೀರು ಹಾಕಿ ಸರಿ ಮಾಡ್ಕೊತೀನಿ. ನಾನೊಂದಿನ ಊರಿಗೆ ಹೋದಾಗ ನಮ್ಮ ಅತ್ತೆ ರೊಟ್ಟಿ ಮಾಡೋದನ್ನ ನಿಮಗೆ ಒಂದ್ಸತಿ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂತ. ಹಳ್ಳಿ ಕಡೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ರೊಟ್ಟಿನ ತೊಟ್ಕೊಂಡಾಯಿತು. ನಾನು ಯೂಸ್ ಮಾಡ್ತಿರೋದು ಬಟರ್ ಪೇಪರು. ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಒಬ್ಬಿಟ್ಟು
ರೊಟ್ಟಿ ಆಗಲಿ ಎಲ್ಲನೂ ಮಾಡ್ಕೋಬೋದು. ಯಾಕಂದರೆ ಇದು ಹಂಚಿಗೆ ಅಂಟ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ ಗೈಸ್. ಈಗ ಗ್ಯಾಸ್ ಹಚ್ಕೊಂಡು ಹಂಚು ಇಟ್ಕೋತಾ ಇದ್ದೀನಿ, ಸ್ವಲ್ಪ ಬಿಸಿ ಆಗಬೇಕು. ಹಾಗೆ ರೊಟ್ಟಿನೂ ಕೂಡ ಈಗ ಹಾಕೋತಾ ಇದ್ದೀನಿ. ನಮ್ಮ ಹಸ್ಬೆಂಡು ಕ್ರಿಕೆಟಿಂದ ಬಂದರು, ಈಗ ಜ್ಯೂಸ್ ಕೊಡು ಅಂದರು, ಜ್ಯೂಸ್ ಕೊಟ್ಟೆ, ಕುಡಿತಾ ಇದ್ದಾರೆ ಗಾಯ್ಸ್. ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ರೆಡಿಯಾಗಿದೆ. ನಾನು ಟಿಫನ್ ಮಾಡಿಕೊಂಡು ಡ್ಯೂಟಿಗೆ ಹೋಗೋಣ ಅಂತ ಡ್ಯೂಟಿಗೆ ಹೊರಟೆ. ರೂಟ್ ಕೆನಲ್ ಮಾಡಿಸಿ ಕ್ಯಾಪ್ ಹಾಕ್ಸಿದೆ. ಆ ಕ್ಯಾಪ್ ಸ್ವಲ್ಪ ಲೂಸ್ ಆಗಿತ್ತು, ಅದನ್ನು ನೀಟಾಗಿ ಹಾಕಿಸ್ಕೊಬರೋಣ ಅಂತ ಈಗ ಹಾಸನಾಂಬ ಡೆಂಟಲ್ಗೆ ಹೋಗ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ರೂಟ್ ಕೆನಲ್ ಮಾಡಿಸಿ ಕ್ಯಾಪ್ ಹಾಕ್ಸಿದ್ದಿಲ್ಲೇನೆ. ಈಗ ನಮ್ಮ ಹಸ್ಬೆಂಡು ಆದಮೇಲೆ ಫೋನ್ ಮಾಡು ಅಂತ ಹೊರಟ್ರು ಅಲ್ಲಿಂದ. ನಾನು ಮುಗಿಸ್ಕೊಂಡು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ. ಈಗ ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಡ್ಯೂಟಿಯಿಂದ ಕೇಳ್ಕೊಂಡು ಬಂದಿದ್ದೆ, ಈಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಗುಡ್ ಈವ್ನಿಂಗ್ ಗಾಯ್ಸ್. ಈಗ ನಾನು ಡ್ಯೂಟಿಯಿಂದ ಬಂದೆ, ಫ್ರೆಶ್ ಅಪ್ ಆಗಿ ಈಗ ನಮ್ಮ ಹಸ್ಬೆಂಡು ಮಾವಿನಕಾಯಿ ತಂದಿದ್ದು, ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಣ ಅಂತ. ನನಗಂತೂ ತುಂಬಾ ಇಷ್ಟ ಮಾವಿನಕಾಯಿ. ಸಾಂಬಾರೆಲ್ಲ ಇತ್ತು ಅಂದ್ಬಿಟ್ಟು ನಾನೇ ಸುಮ್ಮನಾದೆ, ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಅನ್ನಕ್ಕೊಂದು ಇಟ್ಕೊಂಡ್ರೆ ಮುಗೀತಲ್ವ ಅಂತ. ಡ್ಯೂಟಿಯಿಂದ ಬಂದಮೇಲೆ ತುಂಬಾ ಸ್ಟ್ರೈನ್ ಆಗುತ್ತೆ. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಡ್ತೀನಿ, ಆಮೇಲೆ ಏನಿದ್ರು ಕೆಲಸ ಮಾಡ್ಕೋತೀನಿ. ಸ್ವಲ್ಪ ಬ್ರೆಡ್ಶೀಟ್ ಎಲ್ಲ ಚೇಂಜ್ ಮಾಡೋದಿತ್ತು, ಸ್ವಲ್ಪ ಬ್ರೆಡ್ಶೀಟ್ನೆಲ್ಲ ಚೇಂಜ್ ಮಾಡಿಕೊಂಡು ಬೇರೆ ಬ್ರೆಡ್ಶೀಟ್ಗಳನ್ನೆಲ್ಲ ಹಾಕ್ಕೊಂಡೆ. ನಾನು ಯುಗಾದಿ ಹಬ್ಬಕ್ಕೆ ಯಾವ ಥರ ಡ್ರೆಸ್ ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.